ಪ್ಲಾಸ್ಟಿಂಗ್ ಮಾಡಿ ಬಣ್ಣದ ಖರ್ಚನ್ನ ಉಳಿಸ್ಲಿಕ್ಕೆ ಇದೆಲ್ಲ ಬಂದಿರಂತ ಇದು ಇಂಟೀರಿಯರ್ ವರ್ಕ್ ನಲ್ಲಿ ತುಂಬಾ ದುಡ್ಡು ಖರ್ಚಾಗ್ತಾ ಇತ್ತು ಹೊಸದಾಗಿ ಮನೆ ಕಟ್ಟೋರ್ಗೆ. ನಮ್ಮ ಕಂಪನಿಯಿಂದ ನಿಮಗೆ 10 ವರ್ಷ ವ್ಯಾರಂಟಿ ಇರುತ್ತೆ. ಪ್ಲಾಸ್ಟಿಂಗ್ ಆದ್ಮೇಲೆ ಪಟ್ಟಿ ಮತ್ತೆ ಪೇಂಟ್ ಗೆ ಆಲ್ಟರ್ನೇಟ್ ಆಗಿ ಮಾರ್ಬಲ್ ಶೀಟ್ ಇನ್ಸ್ಟಾಲೇಷನ್ ಮಾಡಿಸೋದ್ರಿಂದ ನಿಮ್ಗೆ ಲೈಫ್ ಟೈಮ್ ಪೇಂಟ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಸರ್ ಇದು ಯುವಿ ಮಾರ್ಬಲ್ ಶೀಟ್ ಅಂತನ. ಇದು ಪಟ್ಟಿ ಮತ್ತೆ ಪೇಂಟ್ ಗೆ ಆಲ್ಟರ್ನೇಟ್ ಆಗಿ ವಾಲ್ ಗೆ ಇನ್ಸ್ಟಾಲೇಷನ್ ಮಾಡೋ ಅಂತ ಮೆಟೀರಿಯಲ್ ಆಗಿರುತ್ತೆ. ವಾಲ್ ಗೂ ಇನ್ಸ್ಟಾಲೇಷನ್ ಮಾಡ್ಕೋಬಹುದು, ಟಿವಿ ಯೂನಿಟ್ ಗೂ ಇನ್ಸ್ಟಾಲೇಷನ್ ಮಾಡ್ಕೋಬಹುದು, ಇಲ್ಲ ವಾಲ್ ಹೈಲೈಟ್. ಸರ್ ಇಲ್ಲಿ ಹೋಲ್ಸೇಲ್ ಆಗಿ ನಿಮಗೆ ಎಲ್ಲಾ ತರ ಇಂಟೀರಿಯರ್ ಗೆ ಸಂಬಂಧಪಟ್ಟ ಹಾಗೆ ಮೆಟೀರಿಯಲ್ಸ್ ಗಳೆಲ್ಲ ಸಿಗುತ್ತೆ. ಓಕೆ, ಹೋಲ್ಸೇಲ್ ಆಗಿ ಸಿಗ್ತದೆ, ಎಲ್ಲ ಐಟಮು ಸಿಗ್ತದೆ. ನಮಸ್ಕಾರ ತುಮಕೂರು, ನಾನು ನಿಮ್ಮ ನವೀನ್ ರಾಜಣ್ಣ. ನಾನು ಇವತ್ತು ಬಂದಿದ್ದೀನಿ ತುಮಕೂರ್ನ ಔಟರ್ ರಿಂಗ್ ರೋಡ್ ನಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇಂಟೀರಿಯರ್ಸ್ ಹೋಲ್ಸೇಲ್ ಶಾಪ್ಗೆ ಬನ್ನಿ. ಆ ಒಂದು ಇಂಟೀರಿಯರ್ ಶಾಪ್ ನಲ್ಲಿ ಏನೇನ್ ಸಿಗ್ತದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇಡಮ್ ನಮಸ್ತೆ. ಬನ್ನಿ, ನಿಮ್ ಶಾಪ್ ನಲ್ಲಿ ಸ್ಟಾರ್ಟಿಂಗ್ ಇರಂತಹ ಇದ್ರ ಬಗ್ಗೆ ಫಸ್ಟ್ ತಿಳಿಸಿ. ಸರ್ ಇದು ಯುವಿ ಮಾರ್ಬಲ್ ಶೀಟ್ ಅಂತನ. ಇದು ಪಟ್ಟಿ ಮತ್ತೆ ಪೇಂಟ್ ಗೆ ಆಲ್ಟರ್ನೇಟ್ ಆಗಿ ವಾಲ್ ಗೆ ಇನ್ಸ್ಟಾಲೇಷನ್ ಮಾಡೋ ಅಂತ ಮೆಟೀರಿಯಲ್ ಆಗಿರುತ್ತೆ. ಅಂದ್ರೆ ನೀವ್ ಹೇಳ್ತಾ ಇರೋದು, ಈಗ ಮನೆ ಕಟ್ಟಿರ್ತೀವಿ, ಪ್ಲಾಸ್ಟಿಂಗ್ ಮಾಡ್ಸಿರ್ತೀವಿ, ನಂತರ ಇದನ್ನ ಯೂಸ್ ಮಾಡೋದಾ? ಹೌದು ಸರ್. ಇದನ್ನ ಜಸ್ಟ್ ಅದನ್ನ ಅಂಟಿಸೋದಷ್ಟೇ. ಇದನ್ನ ಪ್ಲಾಸ್ಟಿಂಗ್ ಆದ್ಮೇಲೆ ಪಟ್ಟಿ ಮತ್ತೆ ಪೇಂಟ್ ಗೆ ಆಲ್ಟರ್ನೇಟ್ ಆಗಿ ಮಾರ್ಬಲ್ ಶೀಟ್ ಇನ್ಸ್ಟಾಲೇಷನ್ ಮಾಡಿಸೋದ್ರಿಂದ ನಿಮ್ಗೆ ಲೈಫ್ ಟೈಮ್ ಪೇಂಟ್ ಮಾಡಿಸೋ ಅವಶ್ಯಕತೆ ಇರಲ್ಲ. ನಮ್ಮ ಕಂಪನಿಯಿಂದ ನಿಮಗೆ 10 ವರ್ಷ ವ್ಯಾರಂಟಿ ಇರುತ್ತೆ. ಶೀಟ್ ಮೆಜರ್ಮೆಂಟ್ ಬಂದು 8x4 ಇರುತ್ತೆ, 3mm ಥಿಕ್ನೆಸ್ ಇರುತ್ತೆ. ಈಗ ನಮ್ಮ ಈ ವಿಡಿಯೋ ನೋಡ್ತಾ ಇರೋ ವೀಕ್ಷಕರು ಯಾರ ಒಬ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ, ಇದರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ಮಾಡಿದ ನಂತರ ಈ ಒಂದ್ ಶೀಟ್ ನ ನಮ್ಗೆ ಹಾಕಿಸ್ಕೊಡಿ ಅಂದ್ರೆ ನೀವು ಹೋಲ್ಸೇಲ್ ಆಗಿ ಕೊಡ್ತಾ ಇದೀರಾ. ಇದನ್ನ ನೀವು ಹಾಕ್ಸು ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಹೌದಾ? ನಿಮ್ಮಲ್ಲೇ ವರ್ಕರ್ಸ್ ಇದಾರೆ ಸರ್. ಅಕಸ್ಮಾತ್ ಈಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟು ದಿವಸದಲ್ಲಿ ನಿಮ್ಮ ಅವ್ರಿಗೆ ನೀವು ಸ್ಪಂದಿಸ್ತೀರಾ? ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಈಗ ನಾವು ವರ್ಕರ್ಸ್ ಮೆಜರ್ಮೆಂಟ್ ಏನಿರುತ್ತೆ ಅದನ್ನ ತಗೊಂಡು ಇಷ್ಟ ದಿನದಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಇನ್ಫಾರ್ಮೇಶನ್ ಮಾಡ್ಕೊಡ್ತೀವಿ. ನೋಡಿ, ಅಲ್ಲೊಂದು ಶೀಟ್ ಇದೆ. ಆ ಶೀಟ್ ಇದಕ್ಕೆ ಸಂಬಂಧಪಟ್ಟಿದೆ ಅಲ್ವಾ? ಹೌದು ಸರ್, ಇದಕ್ಕೆ ಸಂಬಂಧಪಟ್ಟ. ಓಕೆ, ಈ ತರ ಎಷ್ಟು ಬಣ್ಣಗಳಿವೆ ನಿಮ್ಮ ಹತ್ರ? ಸರ್ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ. ಯುವಿ ಮಾರ್ಬಲ್ ಶೀಟ್ ಅಂತ ಇದು. ಬನ್ನಿ ವೀಕ್ಷಕರೇ, ಹಾಗೆ ಇದೇನ್ ಮೆಟೀರಿಯಲ್ ಅಂತ ಹೇಳ್ಬೋದಾ? ಸರ್ ಇದು ಚಾರ್ಕೋಲ್ ಪ್ಯಾನಲ್ಸ್ ಆಗಿರುತ್ತೆ. ಇದು ವಾಲ್ ಗೂ ಇನ್ಸ್ಟಾಲೇಷನ್ ಮಾಡ್ಕೋಬಹುದು, ಟಿವಿ ಯೂನಿಟ್ ಗೂ ಇನ್ಸ್ಟಾಲೇಷನ್ ಮಾಡ್ಕೋಬಹುದು, ಇಲ್ಲ ವಾಲ್ ಹೈಲೈಟ್ ಗಾಸ್ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಇದ್ರಲ್ಲೂ ಎಷ್ಟು ವೆರೈಟಿ ಇದೆ ಸರ್? ಇದ್ರಲ್ಲೂ ತುಂಬಾ ವೆರೈಟಿಗಳು ಸಿಗುತ್ತೆ ಸರ್. ಓಕೆ, ಬನ್ನಿ ಹಾಗೆ ಬನ್ನಿ ವೀಕ್ಷಕರೇ. ನೋಡಿ, ಇಲ್ಲೆಲ್ಲ ನಿಲ್ಸಿದಿರಲ್ಲ, ಇದೆಲ್ಲ ಏನ್ ಐಟಮ್ ಹೇಳ್ಬೋದಾ? ಸರ್ ಇದು WPC ಲೋವರ್ಸ್ ಆಗಿರುತ್ತೆ, ಮತ್ತೆ ಇದು ಸೀಲಿಂಗ್ ವರ್ಕ್ ಪ್ಯಾನಲ್ಸ್ ಆಗಿರುತ್ತೆ, ಇದು ಸೋಫಿಟ್ ಆಗಿರುತ್ತೆ, ಎಕ್ಸ್ಟೀರಿಯರ್ ಗೆ ಯೂಸ್ ಮಾಡೋ ಅಂತ ಮೆಟೀರಿಯಲ್ ಆಗಿರುತ್ತೆ. ಅದೆಲ್ಲ ಚಾರ್ಕೋಲ್ ಮೆಟೀರಿಯಲ್ಸ್ ಆಗಿರುತ್ತೆ ಸರ್. ಈಗ ನಮ್ಮ ದೇಶದಲ್ಲಿ ನಡೀತಿರಂತಹ ಹೊಸ ಟ್ರೆಂಡ್ ಅಂದ್ರೆ ಪ್ಲಾಸ್ಟಿಂಗ್ ಮಾಡಿ ಬಣ್ಣದ ಖರ್ಚನ್ನ ಉಳಿಸ್ಲಿಕ್ಕೆ ಇದೆಲ್ಲ ಬಂದಿರಂತ ಇದು. ಇಂಟೀರಿಯರ್ ವರ್ಕ್ ನಲ್ಲಿ ತುಂಬಾ ದುಡ್ಡು ಖರ್ಚಾಗ್ತಾ ಇತ್ತು ಹೊಸದಾಗಿ ಮನೆ ಕಟ್ಟೋರ್ಗೆ. ಇದೆಲ್ಲ ನಿಮ್ಗೆ ಏನೇನ್ ರೇಟ್ ಅಲ್ಲಿ ಸಿಗ್ಬೋದು ಅಂದಾಜು? ಸರ್ ಇಲ್ಲಿ ಹೋಲ್ಸೇಲ್ ಆಗಿ ನಿಮಗೆ ಎಲ್ಲಾ ತರ ಇಂಟೀರಿಯರ್ ಗೆ ಸಂಬಂಧಪಟ್ಟ ಹಾಗೆ ಮೆಟೀರಿಯಲ್ಸ್ ಗಳೆಲ್ಲ ಸಿಗುತ್ತೆ. ಓಕೆ, ಹೋಲ್ಸೇಲ್ ಆಗಿ ಸಿಗ್ತದೆ, ಎಲ್ಲಾ ಐಟಮು ಸಿಗ್ತದೆ. ಶೋರೂಮ್ ಗೋಡನ್. ಓಕೆ ಸರ್ ಇದು ಯುವಿ ಮಾರ್ಬಲ್ ರೋಲ್. ಇದು ನಾವೀಗ ಇದನ್ನ ಗೋಡೆಗೆ ಪ್ಲಗ್ ಇನ್ ಮಾಡೋದ್ ಮೇಲ್ಗಡೆ. ಸರ್ ಇದು 3D ಪ್ಯಾನಲ್ಸ್ ಆಗಿರುತ್ತೆ. ಇದು ವಾಲ್ ಗೆ ಇನ್ಸ್ಟಾಲೇಷನ್ ಮಾಡೋ ಅಂತ ಮೆಟೀರಿಯಲ್ ಆಗಿರುತ್ತೆ. ಓಕೆ, ನಿಮ್ಮಲ್ಲೆಲ್ಲ ರೈಟ್ ಗಳು ಯಾವ ತರ ಇದೆ? ಸರ್ ರೈಟ್ ಗಳು ರೀಸನಬಲ್ ಆಗಿ ಮತ್ತೆ ಹೋಲ್ಸೇಲ್ ದರದಲ್ಲಿ ಇದು ಸಿಗುತ್ತೆ. ನೀವು ಅವಾಗ್ಲೇ ಹೇಳಿದ್ರೆ ಇಡೀ ತುಮಕೂರಲ್ಲೇ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಹೋಲ್ಸೇಲ್ ಅಲ್ಲಿ ಅಂತ, ಹೌದಲ್ವಾ? ಹೌದು ಸರ್. ನೀವು ವೀಕ್ಷಕರೇ, ಈ ಒಂದು ನೀವು ಲಕ್ಷ್ಮೀ ವೆಂಕಟೇಶ್ವರ ಏನು ಇಂಟೀರಿಯರ್ಸ್ ಹೋಲ್ಸೇಲ್ ದರದಲ್ಲಿ ಸಿಗ್ತಾರೆ, ಇಡೀ ತುಮಕೂರಿಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಬನ್ನಿ, ಇನ್ನೂ ಆ ಕಡೆ ತುಂಬಾ ಐಟಮ್ ಇದೆ, ಬನ್ನಿ ನಡೀರಿ, ಹೇಳಿ. ಸರ್ ಇದೆಲ್ಲ ಬಂದು ನಿಮಗೆ ಫ್ರೂಟೆಡ್ ಪ್ಯಾನಲ್ಸ್ ಆಗಿರುತ್ತೆ. ಇದು ವಾಲ್ ಹೈಲೈಟ್ ಗೂ ಯೂಸ್ ಮಾಡ್ಕೋಬಹುದು, ಟಿವಿ ಯೂನಿಟ್ ಗೂ ಯೂಸ್ ಮಾಡ್ಕೋಬಹುದು, ಇಲ್ಲ ಬೆಡ್ ಕಾಟ್ ಇಂಬಾಗ ನಾವು ಮಾರ್ಬಲ್ ಶೀಟ್ ಇನ್ಸ್ಟಾಲೇಷನ್ ಮಾಡಿದಾಗ ಅಲ್ಲಿ ಹೈಲೈಟ್ ಆಗಿಗೋಸ್ಕರ ಕಾರಣಕ್ಕೋಸ್ಕರನು ಈ ಮೆಟೀರಿಯಲ್ ನಾವು ಯೂಸ್ ಮಾಡ್ಕೋಬಹುದು. ಇನ್ವೆಸ್ಟ್ ಮಾಡ್ತು ಅಂದ್ರೆ ನಿಮಗೆ ಲೈಫ್ ಟೈಮ್ ಪೇಂಟ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಓಕೆನಾ? ಈಗ ನೀವು ಒನ್ ಟೈಮ್ ನೀವ್ ಏನ್ ಇನ್ವೆಸ್ಟ್ ಮಾಡ್ತಿರೋ ಲೈಫ್ ಟೈಮ್ ವರ್ಗು ನಿಮ್ಗೆ ಇದು ಮೇಂಟೆನೆನ್ಸ್ ಈಸಿ ಮೇಂಟೆನೆನ್ಸ್ ಇರುತ್ತೆ, ವಾಟರ್ ಪ್ರೂಫ್ ಇರುತ್ತೆ. ಮಕ್ಳಿಗೆ ಪೆನ್ ತಗೊಂಡ್ ಬರೋದ್ರೂ ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಕೋಬಹುದು. ಸೋಫಾ ಚೇರ್ ಹಾಕಿದ್ರು ಸ್ಕ್ರಾಚಬಲ್ ಬರಲ್ಲ. ಇದನ್ನ ಬಟ್ಟೆಲಿ ಒರೆಸ್ಕೊಬಹುದು, ಪೈಂಟ್ ಏನ್ ಒರೆಸೋ ಅವಶ್ಯಕತೆ ಇಲ್ಲ, ನಿಮ್ಗೆ ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಸಾಕು. ಹಾಗೆ ನಿಮ್ಮ ಈ ಒಂದು ಪೇಂಟ್ ಗೆ ಹೋದಾಗ ಏನಾಗುತ್ತೆ ಅಂತ ಅಂದ್ರೆ, ಇದು ಪೇಂಟ್ ನೀವು ಈಗ ಈ ಕಾಸ್ಟ್ ಏನ್ ಕೊಟ್ಟಿರ್ತೀರಿ, 8 ವರ್ಷ ಬಿಟ್ಕೊಂಡು ನೀವು ಅದೇ ಕಾಸ್ಟ್ ಗೆ ಪೇಂಟ್ ಮಾಡ್ಸಕ್ಕೆ ಸಂಬಂಧಪಟ್ಟ ಹಾಗೆ ಹೋಗ್ತೀವಿ ಅಂತಂದ್ರೆ ಅದು ಏನ್ ಮೆಜರ್ಮೆಂಟ್ ಇರುತ್ತೋ ಅದ್ರ ಮೇಲೆ ನಾವು ತುಂಬಾ ಈಸಿ ಆಗಿ ವರ್ಕ್ ಮಾಡ್ತೀವಿ. ವೀಕ್ಷಕರೇ, ಟೋಟಲ್ ಆಗಿ ಹೇಳ್ತೀನಿ, ಈ ಒಂದು ಪ್ರಾಡಕ್ಟ್ ಇದೆಲ್ಲ ಬೇರೆ ವಿದೇಶಗಳಲ್ಲಿ ಆಗ್ಲೇ ಬಂದು ಸುಮಾರು ವರ್ಷಗಳಾಗಿದೆ, ಆದ್ರೆ ಭಾರತಕ್ಕೆ ಬಂದಿದೆ. ಈಗ ಇದನ್ನ ಬೇರೆ ಕಡೆ ತುಂಬಾ ಯೂಸ್ ಮಾಡ್ತಾ ಇದಾರೆ. ಬೆಂಗಳೂರುಗಳಲ್ಲಂತೂ ಅಪಾರ್ಟ್ಮೆಂಟ್ ಗಳಲ್ಲಿ ಇದು ತುಂಬಾ ಕಾಮನ್ ಆಗಿದೆ. ಈಗ ತುಮಕೂರಿನಲ್ಲಿ ಕೈಗೆಟುಕೋ ದರದಲ್ಲಿ ಈ ಶಾಪ್ ಓಪನ್ ಆಗಿದೆ. ಇಲ್ಲಿಗೆ ನೀವು ವಿಸಿಟ್ ಮಾಡ್ಬೋದು. ಯಾವ್ದು ನೋಡಿ, ಇಲ್ಲಿ ತೋರಿಸ್ತೀನಿ. ಈ ಮೆಟೀರಿಯಲ್ಸ್ ಎಲ್ಲ ಹಾಕ್ಸಿದ್ರೆ ನಿಮ್ಮ ಮನೆ ಅರಮನೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಲಕ್ಸುರಿ ಆಗೂ ಇರುತ್ತೆ, ಅರಮನೆ ತರಾನು ಇರುತ್ತೆ. ಆಮೇಲೆ ನೀವು ಮನೆ ಕಟ್ಸಿರ್ತೀರ, ಈಗ ಮನೆ ಕಟ್ಸಿರ್ತಾರಮ್ಮ, ಮನೆ ಕಟ್ಟಿಸ್ಬಿಟ್ಟು ಅದು ಹಳೇದಾಗಿರುತ್ತೆ, ಪೈಂಟ್ ಹೊಡ್ಸ್ಬೇಕು ಅಂತ ಇರುತ್ತೆ. ಈಗ ಆಲ್ರೆಡಿ ಪೈಂಟ್ ಹೊಡ್ಸಿರೋ ಮನೆ ಅಳವಡಿಸ್ಕೊಬಹುದು. ಇಲ್ಲ ಹೊಸ ಮನೆಗಳಿಗೂ ಮಾರ್ಬಲ್ ಶೀಟ್ ಮಾಡ್ಕೋಬಹುದು. ಇದು ದೇವ್ರ ಮನೆಗಳಿಗೆ ಬರುತ್ತಾ? ಇದು ದೇವ್ರ ಮನೆಗೆ ಬರುತ್ತೆ ಸರ್. ಇದೆಲ್ಲ ದೇವ್ರ ಮನೆಗೂ ಬರುತ್ತೆ, ಬಟ್ ಹಾಲಿಗೂ ಬೇರೆ ತರ. ಟೋಟಲ್ ಆಗಿ ವೀಕ್ಷಕರೇ, ಇದು ನಿಮ್ಗೆ
ಕೈಗೆಟುಕೋ ದರದಲ್ಲಿದೆ. ಆಗ ಮನೆ ಕಟ್ಬೇಕಾದ್ರೆ ನಿಮ್ಗೆ ಪೈಂಟ್ ಇಂದು ತುಂಬಾ ತಲೆನೋವಿದೆ ಎಲ್ಲಾ ಕಡೆ. ಆಮೇಲೆ ಈಗ ನೀವು ಎಲ್ಲಾ ಕಡೆ ಈಗ ಹೋಟೆಲ್ಗಳು, ಲಾಡ್ಜ್ಗಳು, ಆಮೇಲೆ ಶಾಲಾ ಕಾಲೇಜುಗಳು, ಹಾಸ್ಪಿಟಲ್ಗಳಿಗೆ ಇದನ್ನ ಹಾಕ್ಸೋದ್ರಿಂದ ನಿಮ್ಗೆ ಪೈಂಟ್ ದುಡ್ಡು ಗ್ಯಾರಂಟಿ ಉಳಿಯುತ್ತೆ. ಆಮೇಲೆ ಇದು ವಾಷಬಲ್ ಆಗಿರೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಅಲ್ವಾ. ಹೌದು sir. ಇಲ್ಲಿವರೆಗೂ ನಿಮ್ಗೆ ಯಾವ್ದಾನ ಹಾಸ್ಟೆಲ್ ಅವರು, ಹೋಟೆಲ್ ಅವರು, ಅಂಗಡಿ ಹೋಟೆಲ್ ಅವರು ಯಾರು ಬಂದಿದಾರ? ಬಂದಿದ್ದಾರೆ ಸರ್, ವರ್ಕ್ ಬಂದಿದ್ದಾರೆ. ಮಾಡ್ಕೊಟ್ಟಿದೀವಿ. ವರ್ಕ್ ಮಾಡಿ ನೋಡಿ. ಅದೇ ವೀಕ್ಷಕರೇ ನಾನು ಹೇಳ್ತಾ ಇರೋದು, ಈಗ ನೀವು ಒಂದು ಹೋಟೆಲ್ ಮಾಡಿರ್ತೀರಾ, ಅದಕ್ಕೆ ಏನೋ ಡೆಕೋರೇಟ್ ಮಾಡ್ಬೇಕು ಅನ್ನಿಸ್ತಾ ಇರ್ತದೆ, ಬಣ್ಣ ಹೊಡಿಸ್ಬೇಕು, ತುಂಬಾ ದುಡ್ಡು ಖರ್ಚಾಗ್ತದೆ. ಆ ಒಂದು ಇದಕ್ಕೆ ಇದನ್ನ ಹಾಕ್ಸಿದ್ರೆ ನಿಮ್ಗೆ UV ಮಾರ್ಬಲ್ ಶೀಟು, ಬಣ್ಣದ UV ಮಾರ್ಬಲ್ ಶೀಟ್ ಇದೆ, ಸುಮಾರು ಬಣ್ಣ ಇದೆ, ನಾನು ನೋಡಿದೀನಿ ಇವ್ರ ಹತ್ರ. ಅದನ್ನ ನೀವು ಹಾಕ್ಸಿದ್ರೆ ನೀವ್ ಬೇಕಾದ್ರೆ 3 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡಿದ್ರು ನಿಮ್ಗೆ ಅದೇನು ತುಂಬಾ ದೊಡ್ಡ ದುಡ್ಡಲ್ಲ. ಪೈಂಟ್ ಹೋಲ್ಸಿದ್ರೆ ಅದು ತುಂಬಾ ಕಮ್ಮಿಗೆ ಸಿಗುತ್ತೆ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಅಂತ ಹೇಳಿದೀರಾ. ಹೊಸದಾಗಿ ಮನೆ ಕಟ್ತಾ ಇರೋರು ಒಂದ್ಸರಿ ಇಲ್ಲಿ ನೀವು ವಿಸಿಟ್ ಮಾಡಿ, ಪೈಂಟ್ ಅಥವಾ ಇಂಟೀರಿಯರ್ ಗೆ ಇದನ್ನ ಬಳಸೋದು, ನೀವೇನ್ ಪ್ಲಾಸ್ಟಿಂಗ್ ಮಾಡಿಸ್ಬಿಟ್ಟು ನಂತರ ನೀವು ಏನ ಇದನ್ನ ಮಾಡಿಸಿದ್ರೆ ನಿಮ್ಗೆ ಪೈಂಟ್ ದುಡ್ಡು ಉಳಿಯುತ್ತೆ. ಅದ ಒಂದು ಆಯ್ಕೆ. ವಿದೇಶಗಳಲ್ಲಿ ಇದಾಗ್ಲೇ ಹಳೇದು, ನಮ್ ದೇಶಕ್ಕೆ ಇದು ಹೊಸದು, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ.